ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬಿಸ್ನೆಸ್ ಮ್ಯಾಥ್ಸ್ ಸಬ್ಜೆಕ್ಟ್ನಲ್ಲಿ ಥಿಯರಿ ಆಫ್ ಈಕ್ವೇಷನ್ಸ್ ಆ ಚಾಪ್ಟ್ರಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡ್ನಲ್ಲಿ ಸೊಲ್ಯೂಷನನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ನೋಡಿ, ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. x² - 12x + 35 = 0. ಸೊ ಇಲ್ಲಿ ಏನು ನಂಬರ್ ಇದೆಯೋ ಆ ನಂಬರನ್ನು ನಾವಿಲ್ಲಿ ಬರ್ಕೊಳ್ಬೇಕಾಗತ್ತೆ. +35 ಇದೆ, +35 ಬರ್ಕೊಳ್ಬೇಕು. ನೆಕ್ಸ್ಟ್ ಸ್ಟೆಪ್ನಲ್ಲಿ ಹೇಗೆ ಅಂತಂದರೆ x² - 12x ಇರೋದನ್ನು ನಾವೀಗ ಸ್ಪ್ಲಿಟ್ ಮಾಡಿ ಬರ್ಕೊಳ್ಬೇಕು. ಅಂದರೆ ಯಾವುದಾ ಎರಡು ನಂಬರನ್ನು ತಗೊಳ್ಬೇಕು, ಆ ನಂಬರನ್ನು ಮಲ್ಟಿಪ್ಲೈ ಮಾಡಿದಾಗ +35 ಬರಬೇಕು, ಪ್ಲಸ್ ಆರ್ ಮೈನಸ್ ಮಾಡಿದಾಗ -12x ಬರಬೇಕು. ಈಗ ನೀವೇನು ಐಡೆಂಟಿಫೈ ಮಾಡಬೇಕು ಅಂತಂದರೆ ಯಾವ ನಂಬರನ್ನು ಮಲ್ಟಿಪ್ಲೈ ಮಾಡಿದ್ರೆ 35 ಬರುತ್ತೆ. ಯಾವುದ್ರ ಮಗ್ಗಿಲ್ 35 ಬರುತ್ತೆ? 7 5 35, 5 7 35, 5ರ ಮಗ್ಗಿಲ್ 35 ಬರುತ್ತೆ. ಬೇರೆ ಯಾವುದ್ರಲ್ಲಾದರೂ 35 ಬರುತ್ತಾ? ಇಲ್ಲ. ಸೊ ನಾನಿಲ್ಲಿ 5 7 ಬರ್ಕೊಂಡ್ರೂ ಆಗುತ್ತೆ, 7 5 ಬರ್ಕೊಂಡ್ರೂ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಸಿಂಬಲ್ ಬರ್ಕೊಳ್ಬೇಕಾದ್ರೆ ನೋಡಿ, ಮಲ್ಟಿಪ್ಲೈ ಮಾಡಿದಾಗ +35 ಬರಬೇಕು, ಪ್ಲಸ್ ಆರ್ ಮೈನಸ್ ಮಾಡಿದಾಗ -12 ಬರಬೇಕಂತೆ. ಸೊ -12 ಬರಬೇಕು, +35 ಬರ್ಕೊಳ್ಬೇಕು ಅಂತಂದರೆ ನಾವಿಲ್ಲಿ ಎರಡು ಪ್ಲಸ್ ಬರ್ಕೊಂಡ್ರೆ ಏನಾಗುತ್ತೆ ಅಂತಂದರೆ +× +++35 ಬರುತ್ತೆ. ಬಟ್ ಎರಡು ಪ್ಲಸ್ ಬರ್ಕೊಂಡ್ರೆ +7 +5 +12 ಆಗುತ್ತೆ. ಸೊ ಎರಡು ಪ್ಲಸ್ ಬರ್ಕೊಂಡ್ರೆ +12 ಆಗುತ್ತೆ. ಬಟ್ ನಮಗೆ ಏನು ಬರಬೇಕು? -12 ಬರಬೇಕು. ಹಾಗಾದರೆ 1 + 1 ಮೈನಸ್ ಬರ್ಕೊಂಡ್ರೆ ಆಗುತ್ತಾ? 1 + 1 ಮೈನಸ್ ಬರ್ಕೊಂಡ್ರೆ +× ಮೈನಸ್ ಆಗುತ್ತೆ. ಬಟ್ ನಮಗೆ +35 ಬರಬೇಕು. ಹಾಗಾದರೆ ನಾವಿಲ್ಲಿ ಏನು ಬರ್ಕೊಳ್ಬೇಕು? -7 -5 ಬರ್ಕೊಂಡ್ರೆ ಕ್ರಾಸ್ ಚೆಕ್ ಮಾಡಿ ನೋಡಿ. -× -+, 7 5 35, +35 ಬರಬೇಕು, +35 ಬರುತ್ತೆ. ಓಕೆ, ದೆನ್ ಇದನ್ನು ಸಿಂಪ್ಲಿಫೈ ಮಾಡಿದಾಗ -12x ಬರಬೇಕು. ನೋಡಿ, ಇಲ್ಲಿ ನೀವು ಬರ್ಕೊಳ್ಳೋಂಥ ನಂಬರ್ ಹೇಗಿರಬೇಕು ಅಂತಂದರೆ ಮಲ್ಟಿಪ್ಲೈ ಮಾಡಿದ್ರೆ +35 ಬರಬೇಕು, ಪ್ಲಸ್ ಆರ್ ಮೈನಸ್ ಮಾಡಿದಾಗ -12x ಬರಬೇಕು. +12x ಆ ಥರ ಬಂದರೆ ನೀವು ಬರ್ಕೊಂಡಿರೋದು ಸೈನ್ ಚೇಂಜ್ ಮಾಡಬೇಕಾಗತ್ತೆ ಅಂತ ಅರ್ಥ. ಈಗ -7 -5, -7 -5 ಮಾಡಿದಾಗ -12 ಬರುತ್ತೆ. ಹಾಗೆ 7 5 35, -× ಸೊ ನಾವು ಬರ್ಕೊಂಡಿರೋಂಥ ನಂಬರ್ ಸರಿಯಾಗಿದೆ. -7x - 5x ಅಂತ ಬರ್ಕೊಳ್ಬೇಕು. +35 = 0. ನಾವಿಲ್ಲಿ ಏನು ಚೇಂಜ್ ಮಾಡ್ಕೊಂಡಿದ್ದೀವಿ ಅಂತಂದರೆ 12x ಅಂತ ಕೊಟ್ಟಿರೋದನ್ನು -7x - 5x ಅಂತ ಬರ್ಕೊಂಡಿದ್ದೀವಿ. 12 ಅಂತಂದ್ರು ಒಂದೇ, -7 -5 ಅಂತಂದ್ರು ಒಂದೇ. ಇಲ್ಲಿ ಈ ಬರ್ಕೊಳ್ಳೋವಂಥ ನಂಬರ್ ಸ್ಪ್ಲಿಟ್ ಮಾಡಿ ಬರ್ಕೊಳ್ಳೋದು ನಿಮಗೆ ಕರೆಕ್ಟಾಗಿ ಅರ್ಥ ಆಗಬೇಕು. ಅದು ಅರ್ಥ ಆದರೆ ಪ್ರಾಬ್ಲಮ್ ಮಾಡೋದು ತುಂಬಾ ಈಸಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇದನ್ನು ಮತ್ತೆ ಸಿಂಪ್ಲಿಫೈ ಮಾಡೋಣ. ನಾವು x ಫೈಂಡ್ ಔಟ್ ಮಾಡಬೇಕಾಗಿರೋದ್ರಿಂದ ಹೀಗೆ ಬರ್ಕೊಳ್ಬೋದು. x × x - 7 ಕ್ರಾಸ್ ಚೆಕ್ ಮಾಡಿ. x × x x², x × 7 7x, ಮೈನಸ್ ಇದೆ ಸಿಂಬಲು, +× -7x. ನೆಕ್ಸ್ಟ್ ಇಲ್ಲಿ -5 ಇದೆ, ಹಾಗೆ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ಏನು ವಿತಿನ್ ಬ್ರ್ಯಾಕೆಟ್ನಲ್ಲಿ ಬರ್ಕೊಂಡಿದ್ದೀರೋ ಅದನ್ನೇ ಇಲ್ಲೋ ಬರ್ಕೊಳ್ಬೇಕು. x - 7 ಬರ್ಕೊಂಡಾಗ ಇಲ್ಲಿ ಮೇಲಿರುವಂಥ ವ್ಯಾಲ್ಯೂನೇ ಬರಬೇಕು. 5 × x 5x, 5 7s 35, -× +35. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೇಗೆ ಅಂತಂದರೆ x - 7 ಬ್ರ್ಯಾಕೆಟಲ್ಲಿರೋದನ್ನು ಫಸ್ಟ್ ಬರ್ಕೊಂಡಿದ್ದೀನಿ, ಬ್ರ್ಯಾಕೆಟ್ ಹೊರಗಡೆ ಇರೋದನ್ನು ನೆಕ್ಸ್ಟ್ ಬರ್ಕೊಳ್ತಾ ಇದ್ದೀನಿ. x - y = 0. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫೈನಲ್ ಆನ್ಸರ್ x = -7 ಬ್ರ್ಯಾಕೆಟಿಂದ ಹೊರಗಡೆ ಬಂದರೆ x = 7, x = 5. ನೀವು ಬೇಕಾದರೆ ಕ್ರಾಸ್ ಚೆಕ್ ಮಾಡ್ಬೋದು. ಇಲ್ಲಿ x ಇದ್ದಲ್ಲಿ 5 ಅಥವಾ x ಇದ್ದಲ್ಲಿ 7 ಬರ್ಕೊಂಡು ಸಿಂಪ್ಲಿಫೈ ಮಾಡಿದ್ರೆ ಫೈನಲ್ ಆನ್ಸರ್ 0 ಬರುತ್ತೆ. ಸೊ ಇದರಲ್ಲಿ ತುಂಬಾ ಈಸಿ. ನೀವು ಐಡೆಂಟಿಫೈ ಮಾಡಬೇಕಾಗಿರೋದು ಫಸ್ಟ್ ಸ್ಟೆಪ್ನಲ್ಲಿ ಸ್ಪ್ಲಿಟ್ ಮಾಡಿ ಬರೆದಾಗ ಯಾವ ನಂಬರನ್ನು ಬರ್ಕೊಳ್ಬೇಕು, ಜೊತೆಗೆ ಯಾವ ಸೈನ್ ಬರ್ಕೊಳ್ಬೇಕು ಅಂತ ಗೊತ್ತಾದರೆ ಪ್ರಾಬ್ಲಮ್ ಮಾಡೋದು ತುಂಬಾ ಈಸಿ. ಲಾಸ್ಟ್ ಇಯರ್ ಕ್ವಶನ್ ಪೇಪರ್ನಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡ್ನಲ್ಲಿ ಪ್ರಾಬ್ಲಮ್ ಕೇಳಿದ್ದಾರೆ. ಸೊ ಹಾಗಾಗಿ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕನ್ಫರ್ಮ್ ಆಗಿ ಫ್ಯಾಕ್ಟರೈಸೇಷನ್ ಮೆಥಡಿಂದ ಕ್ವಶನ್ ಕೇಳ್ತಾರೆ. ನಾನು ಆಲ್ರೆಡಿ ಇದರಲ್ಲಿ ಫ್ಯಾಕ್ಟರೈಸೇಷನ್ ಮೆಥಡ್, ಎಲಿಮಿನೇಷನ್ ಮೆಥಡ್, ದೆನ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್, ಫಾರ್ಮುಲಾ ಮೆಥಡ್ 4 ಮೆಥಡಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿ ಆಗಿದೆ. ಎಲ್ಲದರಿಂದನೂ ಒಂದೊಂದು ಪ್ರಾಬ್ಲಮ್ ಕೇಳ್ತಾರೆ, ಕನ್ಫರ್ಮ್ ಆಗಿ ಬಂದೇ ಬರುತ್ತೆ. ಎಲ್ಲ ವಿಡಿಯೋ ನೋಡ್ಕೊಳ್ಳಿ. ಹೋಪ್ ಎಲ್ರಿಗೂ ಫ್ಯಾಕ್ಟರೈಸೇಷನ್ ಮೆಥಡ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.